ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ನಮ್ಮ ಅಕ್ಕ ಭಾವ ಮನೆಗೆ ಬಂದಿದ್ದೀನಿ. ಬಂದೆ, ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ನಾನು ಅಕ್ಕ ಇಬ್ಬರು ಬೆಂಗಳೂರಿಗೆ ಹೋಗಬೇಕು. ಯಾಕಂತ ಹೇಳಿದ್ರೆ ಅವರು ವರ್ಕ್ ಇರೋದು ಬೆಂಗಳೂರಲ್ಲೇ, ನಾನು ವರ್ಕ್ ಇರೋದು ಬೆಂಗಳೂರಿನಲ್ಲೇ. ಅದಕ್ಕೋಸ್ಕರ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೊಟ್ಟರು. ಬ್ರೇಕ್ಫಾಸ್ಟ್ ನೋಡಿ ನಂಗೆ ಶಾಕೇ ಆಗೋಯ್ತು ಫ್ರೆಂಡ್ಸ್. ಅಷ್ಟು ಬ್ಯಾಲೆನ್ಸ್ಡ್ ಫುಡ್ಡು ಮಾರ್ನಿಂಗೇ ಕೊಟ್ಟರೆ ಯಾರು ತಾನೇ ಖುಷಿ ಪಡಲ್ಲ ಹೇಳಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಪಿ ಜಿ ಬ್ರೇಕ್ಫಾಸ್ಟ್ ನೋಡಿ, ಇಲ್ಲಿಂದ ಬ್ಯಾಲೆನ್ಸ್ಡ್ ಫುಡ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಯೋಚನೆ ಕೂಡ ಮಾಡಿರಲಿಲ್ಲ ಈ ರೇಂಜಿಗೆ ಬ್ರೇಕ್ಫಾಸ್ಟ್ ಇರುತ್ತೆ ಅಂತ. ಇನ್ನೂ ತುಂಬ ಚೆನ್ನಾಗಿ ನಮ್ಮ ಅಕ್ಕ ಎಲ್ಲ ಅಡುಗೆ ಮಾಡ್ತಾರೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆಜ್ ನಾನ್ ವೆಜ್ ತುಂಬ ಸಕ್ಕತ್ತಾಗಿ ಮಾಡ್ತಾರೆ. ನಂಗೆ ಟೈಮ್ ಆದರೆ ನಾನು ತೋರಿಸ್ತೀನಿ ಅವ್ರು ಏನೇನೆಲ್ಲ ಅಡುಗೆ ಮಾಡ್ತಾರೆ ಅಂತ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬಾದಾಮಿ ತಿನ್ನೆ. ಬಾದಾಮಿನ ಏನು ಫಸ್ಟ್ ತಿನ್ನಬೇಕು ಅಲ್ವಾ? ಬಾದಾಮಿ ತಿನ್ನು ಅಂತು. ಬಾದಾಮಿ ಫಸ್ಟ್ ಏನು ತಿನ್ನಬೇಕು ಅಕ್ಕ? ನೀನಿಗೆ ಇಷ್ಟು ಕೊಟ್ಟಲ್ಲ, ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಮೊಟ್ಟೆ, ಬಾದಾಮಿ ಕೊಟ್ಟಲ್ಲ, ಇಷ್ಟು ಬೆಳಗ್ಗೆ ತಿನ್ನೋದ್ರಿಂದ ಏನು ಪ್ರಯೋಜನ? ಇದು ತಿನ್ನೋದ್ರಿಂದ ಏನು ಬೆನಿಫಿಟ್ ಅಕ್ಕ? ನಮ್ಮ ಅಕ್ಕನ ಕೊಡ್ತೀನಿ, ಯಾಕಂದರೆ ಅವ್ರು ಶೈ ಸ್ವಲ್ಪ, ಅದಕ್ಕೋಸ್ಕರ. ಒಂದು ಬ್ಯಾಲೆನ್ಸ್ ಡಯಟ್ ಫುಡ್ನ ಬ್ರೇಕ್ಫಾಸ್ಟಾಗಿ ಮಾಡಿದ್ರೆ ಡೇ ಫುಲ್ಲೂ ನೀವು ಆ್ಯಕ್ಟಿವ್ ಆಗಿರ್ತೀರ. ಸೊ ಅದಕ್ಕೆ ಫಸ್ಟ್ ಬಾದಾಮಿ, ಆಮೇಲೆ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟು, ಕುಕುಂಬರ್ ಅದು ತಿಂದಾದಮೇಲೆ ನೀವು ಪ್ರೋಟೀನ್ ತಿನ್ನಬೇಕು. ತಿಂದಾದಮೇಲೆ ನೀವು ರೈಸ್ ತಿನ್ನಬೇಕು. ಸೊ ಈ ಥರನೇ ನೀವು ತಿಂತಾ ಬಂದರೆ ಸೊ ನಿಮ್ಮ ಹೆಲ್ತಿಗೂ ಬೆನಿಫಿಟ್ ಇರುತ್ತೆ ಆ್ಯಂಡ್ ನೀವು ಆ್ಯಕ್ಟಿವ್ ಆಗಿ ಡೇ ಫುಲ್ಲು ಇರ್ತೀರ. ಡ್ರಿಂಕ್ ಇದೊಂದೇನೋ ಡ್ರಿಂಕ್ ಕೊಟ್ಟರು. ಒಳಗಡೆ ಏನೇನಾಗಿದೆ ಅಂತ ಈ ರೆಸಿಪಿನ ನೆಕ್ಸ್ಟಲ್ಲಿ ಹೇಳು. ಏನಿಲ್ಲ, ಸೋಂಪು, ಶುಂಠಿ, ಪುದೀನ, ಬೆಲ್ಲ, ಮೊಸರು ಅಷ್ಟಾಗಿ ಮಿಕ್ಸ್ ಮಾಡಿದ್ವಿ. ಎಲ್ಲ ಚೆನ್ನಾಯ್ತಾ? ಸೊ ಇದು ನನ್ನ ಫೈನಲ್ ಲುಕ್ ಇದಾಗಿದೆ. ಸೊ ಬನ್ನಿ ಹೋಗೋಣ, ಬಾ ಹೋಗೋಣ. ಅರ್ಧ ಗಂಟೆ 1 ಅವರಿಗೆ ಹೊರಟ ಇರಲ್ಲ. ಹೋಗ್ಬಿಟ್ಟು ಬರ್ತೀವಿ. ಈಗ ಇಲ್ಲಿ ಬಸ್ ಸಿಗುತ್ತಲ್ಲ? ಸೀಟ್ ಸಿಗಲ್ಲ. ಓಕೆ, ಬಾಯ್ ಬಾಯ್ ಬಾಯ್, ಸಿ ಯು. ವಿಡಿಯೋದಲ್ಲಿ ನಮ್ಮ ಆಂಟಿ ನೋಡಿ, ನಾವು ಬಸ್ಸಲ್ಲಿ ಹೋಗ್ತಾ ಇದ್ರು, ವಿಡಿಯೋ ಕಾಲ್ ಮಾತ್ರ ಬಿಡಲ್ಲ. ಆಂಟಿ ನೋಡಿ ಅಡುಗೆ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂತ ಮಾಡುತ್ತೆ. ಅಕ್ಕ ತುಂಬಾ ಬಿಸಿಲಿದೆ. ಮೆಟ್ರೋ ಸ್ಟೇಷನ್ ಬಂದಾಯಿತು. ಆ್ಯಕ್ಚುಲಿ ಬಸ್ಸಲ್ಲೇ ಹೋಗೋಯಿತ್ತು. ಬಸ್ಸಲ್ಲಿ ಹೋದರೆ ಇನ್ನೂ ಸುಸ್ತಾಗಿ ಹೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಮತ್ತೆ ನಾನು ಮೆಟ್ರೋದಲ್ಲಿ ಬಂದಿದ್ದೀನಿ. ಇವಾಗ ತಾನೇ ಮೆಟ್ರೋ ಮೂವ್ ಆಗೋಯ್ತು. ಸೊ ಜಲ್ದಿ ಏನೂ ಇಲ್ಲ, ವೆಯ್ಟ್ ಮಾಡೋಣ.
ಆ ದಿನ ಅಂದರೆ ಇನ್ನೊಂದು ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಜಲ್ದಿ ಹೋಗಿ ಕೆಳಗಡೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ.